ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ನೋಡ್ರಿ, ಈ ಹೆಣ್ಮಕ್ಳಿದ್ರಲ್ಲ, ಅವರು ಜೀವನದಾಗ ಏನೇ ಬಂದರೂ ಎದುರಿಸ್ತಾರೆ. ಆಯ್ತಾ? ಅದೆಂಥದ್ದೇ ಕಷ್ಟಗಳು ಬರಲಿ, ಆಯ್ತಾ? ಅವ್ರು ಮನಸ್ಸು ಮಾಡಿದ್ರು ಅಂತಂದ್ರೆ ತಿರುಗಿ ನಿಂತು ಬಿಡ್ತಾರೆ ನೋಡೋಣ ನಾನಾ ನೀನಾ ಅಂತೇಳಿ. ಆದರೆ ಅವ್ರ ತಲೆಗೇನಾದರೂ ನಾಳಿಕ್ ಏನಪ್ಪಾ ತಿಂಡಿ ಮಾಡೋಣ ಅಂತ ಬಂತು ಅಂತ ಇಟ್ಕೊಳ್ರಿ, ಅವ್ರ ಜಂಘಾಬಲನೆ ಉಡುಗಿ ಹೋಗ್ಬಿಡುತ್ತೆ. ನಖಶಿಖಾ ಅಂತ ನಡುಗೋಗ್ಬಿಡ್ತಾರೆ. ಹಂಗೆ ಮೆದುಳು ಕೊತ 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 ಕುದೀತಿರುತ್ತೆ. ಏನಪ್ಪಾ ಮಾಡೋದು? ಏನಪ್ಪಾ ಮಾಡೋದು? ಮಾಡಿ 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 ಸಾಕಾಗೋಗ್ಬಿಡುತ್ತೆ ಅಂತೇಳಿ. ಸುಮ್ಮನೆ ತಲೆನೋವು ಅಂತ ನಾಟಕ ಮಾಡಿ ಹೋಟ್ಲಿಂದ ತರಿಸಿದ್ರೆ ಹೆಂಗಿರುತ್ತೆ ಅಂತ ಅನ್ಕೊಂತಾರೆ. ಆಮೇಲೆ ಮುಂದಿನ ಪರಿಣಾಮ ಒಂದಿನ ತರಿಸಿದ್ರೆ, ಅಯ್ಯೋ! ವರ್ಷ ಪೂರ್ತಿ ಬರೀ ಹೋಟ್ಲಾಗ ತರಿಸೇ ಮಾಡಿದ್ದಾತು ಅಂತ ಅಂದ್ಬಿಡ್ತಾರೆ ಅಂತ ಭಯನೂ ಬಂದ್ಬಿಡುತ್ತೆ. ಏನೋ ಚಿತ್ರಾನ್ನ ಎಷ್ಟು ಗೂರಾಡಿಕ್ಕನ ಅನ್ನೋದಾದ್ರೆ, "ಏನು ಚಿತ್ರಾನ್ನಕ್ಕೆ ಒಕ್ಲಿದೆಯಾ ಹೆಂಗೆ?" ಅಂತ ಕೇಳ್ತಾರೆ. ಹಂಗಾಗಿ ಏನಾರ ಒಂಚೂರು ಹೊಸ ನಮೂನಿ ಮಾಡೋಣ ಅಂತ ಅನಿಸ್ದಾಗ ನೀವು ಈ ಥರ ಇದನ್ನು ಮಾಡ್ಬೋದು. ಯಾಕಂದ್ರೆ ನಿಮಗೆ ಬೇರೆ ಆಯ್ಕೆಗಳಿಲ್ಲ ಅಂದಾಗ, ನೀವೇ ಅಡುಗೆ ಮನೆಗೋಗಿ, ನೀವೇ ಹೋರಾಡಿ, ನೀವೇ ಕೆಲಸಗಳನ್ನು ಮಾಡಬೇಕು ಅಂತಿದ್ದಾಗ, ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಿರಿ. ಹೆಸರು ಕಾಳಿನ ದೋಸೆ ಮತ್ತು ಅದಕ್ಕೆ ಭಾಳ ಚೆನ್ನಾಗಿರ್ತಕ್ಕಂಥ ಒಂದು ಚಟ್ನಿನ ತೋರಿಸ್ತಾ ಇದ್ದೀನಿ. ಭಾಳ ಅಂತಂದರೆ ಭಾಳ ಚೆನ್ನಾಗಿರುತ್ತೆ. ಇದು ಗಾಢನೂ ಆಗುತ್ತೆ, ತಿನ್ನೋಕ್ಕೂ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಭಾಳ ಅಂತಂದರೆ ಭಾಳ ಒಳ್ಳೆಯದಿದು. ಹೆಸರು ಕಾಳಿನ ದೋಸೆ ಮತ್ತು ಚಟ್ನಿ ಅವೆರಡನ್ನೂ ಕೂಡ ಇವತ್ತು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಚಟ್ನಿ ಅಂತೂ ಅದ್ಭುತವಾಗಿರುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತೇಳಿ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ. ನೋಡ್ರಿ, ಈ ಲೋಟದಲ್ಲಿ 1 ಲೋಟ ನಾನು ಹೆಸರು ಕಾಳು ತಗೊಂತಿದ್ದೀನಿ. 1 ಲೋಟ ಹೆಸರು ಕಾಳು ತಗೊಂತಿದ್ದೀನಿ. ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದ್ರೆ ರಾತ್ರಿನೇ ನೆನೆ ಹಾಕ್ಬೇಕು ಇದನ್ನ ಹೆಸರು ಕಾಳನ್ನ. ಕನಿಷ್ಠ ಒಂದು 6 ಗಂಟೆ ಆದರೂ ನೆನಿಬೇಕು ಹೆಸರು ಕಾಳು. 1 ಲೋಟ ಹೆಸರು ಕಾಳಿಗೆ ನಾನಿಲ್ಲಿ 3 ಚಮಚ ಅಕ್ಕಿ ತಗೋತಾ ಇದ್ದೀನಿ. ಈ ಚಮಚದಲ್ಲಿ 3 ಚಮಚ ಅಕ್ಕಿ ತಗೋತಾ ಇದ್ದೀನಿ. ನಿಮ್ಗೆ ಜಾಸ್ತಿ ಕ್ರಿಸ್ಪಿ ಬೇಕು ಅನ್ನೋದಾದರೆ 2 ಚಮಚ ಅಕ್ಕಿ ತಗೊಂಡು 1 ಚಮಚ ಕಡಲೆಬೇಳೆನೂ ಕೂಡ ಹಾಕ್ಕೋಬಹುದು. ನಾನಿಲ್ಲಿ ಕಡಲೆಬೇಳೆನೂ ಹಾಕ್ತಿಲ್ಲ. 3 ಚಮಚ ಆ ಚಮಚ ಎಲ್ಲರ ಮನೆಯಾಗ ಇರುತ್ತಲ್ಲ, ಅದರಲ್ಲಿ 3 ಚಮಚ ಅಕ್ಕಿ ಹಾಕಿದ್ದೀನಿ. ಇದನ್ನ ಒಂದು 3, 4 ಸತಿ ಚೆನ್ನಾಗಿ ತೊಳಿಬೇಕು. ಚೆನ್ನಾಗಿ ತೊಳೆದ್ಬಿಟ್ಟು ಇದು ಹೆಸರು ಕಾಳು ನೆಂದಷ್ಟು ದಪ್ಪ ಆಗ್ತಾ ಬರ್ತವೆ. ಹಂಗಾಗಿ ಜಾಸ್ತಿ ನೀರು ಹಾಕಿ ಒಂದು ತಟ್ಟೆ ಗಿಟ್ಟೆ ಮುಚ್ಚಿ ರಾತ್ರಿಯೆಲ್ಲ ನೆನೆಯಕ್ಕೆ ಬಿಡಬೇಕು. ರಾತ್ರಿಯೆಲ್ಲ ಚೆನ್ನಾಗಿ ನೆನೀತು ಅಂತಂದರೆ ದೋಸೆಗಳು ಚೆನ್ನಾಗಿ ಬರ್ತವೆ. ನೋಡಿರಿ, ಈಗ ಎದ್ದು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ನೆಂದ್ಕೊಂಡಿದ್ದಾವೆ. ಒಂದು ಹೆಸರು ಕಾಳು ತಗೊಂಡು ಒಂಚೂರು ಹಿಚ್ಕಿದ್ವಿ ಅಂತಂದರೆ ಹಿಂಗೆ ಚೆನ್ನಾಗಿ ಮೆತ್ತಗೆ ನೆಂದಿರ್ತವೆ. ನೋಡಿರಿ ಎಂಥ ಚೆನ್ನಾಗಿ ನೆಂದಿದ್ದಾವೆ ಅಂತೇಳಿ. ಹಿಂಗೆ ಚೆನ್ನಾಗಿ ನೆನಿಬೇಕು. ಇದನ್ನು ನಾವೇನು ಮಾಡಬೇಕಪ್ಪ ಅಂತಂದರೆ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಇದು ಒಂದು ಇಬ್ಬಿಗೆ ಆಗಲ್ಲ, ಒಂಚೂರು ಜಾಸ್ತಿ ನೆನೆಸಿದ್ದೀನಿ ನಾನು. ಹಂಗಾಗಿ 2 ಇಬ್ಬೆ ಮಾಡ್ಕೊತೀನಿ. 1 ಇಬ್ಬಿಗೆ ಹಸಿಮೆಣ್ಸಿನ್ಕಾಯಿ ಅದೇನೇನು ಬೇಕು ಅದು ಹಾಕ್ಕೋತೀನಿ. ಆಮೇಲಿಂದ ಇನ್ನೊಂದು ಸತಿ ರುಬ್ಬಿ ಅದನ್ನು ಜೊತೆಗೆ ಸೇರಿಸಿ ಚೆನ್ನಾಗಿ ಕೂರಾಡಿದ್ವಿ ಅಂತಂದರೆ ಚೆನ್ನಾಗಿ ಹೊಂದ್ಕೊಳುತ್ತೆ. ನೋಡಿರಿ, ಇಲ್ಲಿ ಇದಕ್ಕೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ. ಇಲ್ಲಿ ನಾನು ಒಂದು 3 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಂದು 3, 1 ಚಮಚ ಜೀರಿಗೆ, ಅದೇ ಚಮಚದಲ್ಲಿ 1 ಚಮಚ ಜೀರಿಗೆ ಹಾಕ್ತಾಯಿದ್ದೀನಿ. ಆಮೇಲಿಂದ ಸ್ವಲ್ಪ ಹಸಿ ಶುಂಠಿ, ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಬ್ಲೇಡಿಗೆ ಸಿಗುತ್ತಲ್ಲ, ಚೆನ್ನಾಗಿ ನುಣ್ಣಗಾಗುತ್ತೆ ಅಂತೇಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಇವಾಗಾದರೂ ಹಾಕ್ಕೊಳ್ಳಿ, ಇಲ್ಲ ಆಮೇಲಾದರೂ ಹಾಕ್ಕೊಳ್ಳಿ. ಬೇಕು ಅಂತಂದರೆ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಹಾಕ್ಕೋಬಹುದು. ಅದು ನಿಮ್ಮ ಇಚ್ಛೆ, ನಾನಿಲ್ಲಿ ಹಾಕಿಲ್ಲ ಅದನ್ನ. ಇದನ್ನು ನೋಡಿರಿ, ಅದನ್ನ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಬಿಟ್ಟು ನುಣ್ಣಗೆ ಚೆನ್ನಾಗಿ ರುಬ್ಕೊಳ್ಳಿ. ಗೊತ್ತಾಯ್ತಾ? ಚೆನ್ನಾಗಿ ರುಬ್ಬೇಕು ಅದನ್ನ. ಆಮೇಲಿಂದ ಅದೇ ಹೇಳಿದ್ನಲ್ಲ, ಅರಿಶಿನ ಪುಡಿನ ನೀವು ಈಗ ಬೇಕಾದ್ರೆ ಹಾಕ್ಕೋಬೋದಿಲ್ಲ, ಕೊನೆಗೆ ಹಾಕ್ಕೊಂಡು ಇನ್ನೊಂದು 2 ರೌಂಡ್ ಹಿಂಗೆ ತಿರುಗಿಸ್ಕೋಬೋದು. ನಾನು ಇವಾಗ ಹಾಕ್ತಾಯಿದ್ದೀನಿ ಒಂಚೂರು ಅರಿಶಿನ ಪುಡಿನ. ಚೆನ್ನಾಗಿರುತ್ತೆ ಅಂತ. ಅರಿಶಿನ ಪುಡಿನ ನಾವು ತಿನ್ನಬೇಕು ಆರೋಗ್ಯಕ್ಕೆ, ಅದು ಕೂಡ ಒಳ್ಳೆಯದೇ. ಗೊತ್ತಾಯ್ತಾ? ನೋಡಿರಿ, ಇದನ್ನು ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು. ನೋಡಿರಿ, ಈ ಥರ ನೋಡಿದರೆ ಹಿಂಗೆ ನುಣ್ಣಗಿರಬೇಕು. ತೀರಾ ತರಿಯಾಗಿ ಇದು ಮಾಡಿಕೊಂಡ್ರೆ ಸಿಪ್ಪೆ ಸಿಪ್ಪೆ ಹಂಗೆ ಇರುತ್ತೆ. ದೋಸೆಗಳು ಅಷ್ಟು ಚೆನ್ನಾಗಿ ಬರೋದಿಲ್ಲ. ನೀವು ಕಂಬಳದ ಹಂಚು ಇಲ್ಲ ಎರ್ಕದ ಹಂಚಲ್ಲಿ ಒಯ್ತಿದ್ದೀರ ಅಂದರೆ ಸ್ವಲ್ಪ ಹಂಗೆ ಹಿಡ್ಕೊತವೆ, ದುಂಡಗೆ ಬರಲ್ಲ. ಒಂಥರ ಗ್ಯಾಪ್ ಆದಂಗೆ ಆಗ್ಬಿಡ್ತವೆ. ಹಾಗಾಗಿ ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ರೆ ಉತ್ತಮ. ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗ್ಬೇಡ್ರಿ. ನೋಡಿರಿ, 2 ಇಬ್ಬೆನೂ ರುಬ್ಬಿ ಒಂದಕ್ಕೆ ಹಾಕೊಂಡು ಹಿಂಗೆ ಚೆನ್ನಾಗಿ ಗೂರಾಡ್ತಾ ಇದ್ದೀನಿ. ಅದಕ್ಕಂದರೆ ಮೊದಲಿಂದಕ್ಕೆ ಇದನ್ನ ಹಾಕ್ಕೊಂಡಿದ್ನಲ್ಲ, ಹಸಿಮೆಣ್ಸಿನ್ಕಾಯಿ ಜೀರಿಗೆ ಎಲ್ಲ, ಅದೇ ಎಲ್ಲ ಚೆನ್ನಾಗಿ ಕೂಡ್ಕೊಬೇಕಲ್ಲ ಮತ್ತೆ. ಹಂಗಾಗಿ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಇದು ಮಾಡಿದೆ. ಉಪ್ಪು ನೋಡಿರಿ, ಒಂಚೂರು ಉಪ್ಪು ಏನಾರು ಕಡಿಮೆ ಆಗಿತ್ತು ಅಂತಂದರೆ ಇನ್ನೊಂದು ಸತಿ ಉಪ್ಪು ಹಾಕ್ಕೊಂಡು ಇದು ಮಾಡ್ಕೋಬೇಕು. ನೋಡಿರಿ, ಈ ಒಂದು ಹದಕ್ಕಿರಬೇಕು. ಗೊತ್ತಾಯ್ತಾ? ಇಷ್ಟಿರಬೇಕು. ಆದಷ್ಟು ಗಟ್ಟಿಗೆ ರುಬ್ಕೊಳ್ರಿ. ದೋಸೆ ಹಾಕ್ಬೇಕಾದ್ರೆ ಏನಾದ್ರು ತೆಳ್ಳಗೆ ಗಟ್ಟಿಗೆ ಅನಿಸಿದ್ರೆ ಇನ್ನೂ ತೊಟ್ಟು ನೀರು ಹಾಕ್ಕೊಂಡು ಹದಗೊಳಿಸ್ಕೊಂತ್ರಿ. ಇಲ್ಲಿ ನೋಡಿರಿ, ಚಟ್ನಿಗೆ ಏನೇನು ಬೇಕು ಅಂತ ತೋರಿಸ್ತೀನಿ. ಈ ಚಮಚದಲ್ಲಿ 1 ಚಮಚ ಕಡಲೆಬೇಳೆ ತೊಗೊಂಡಿದ್ದೀನಿ. 1 ಚಮಚ ಕಡಲೆಬೇಳೆ, 1 ಚಮಚ ಹುರಿಗಡಲೆ, ಅರ್ಧ ಚಮಚ ಉದ್ದಿನಬೇಳೆ, ಅರ್ಧ ಚಮಚ ಜೀರಿಗೆ, ಸ್ವಲ್ಪ ಬೆಲ್ಲ, ಆಮೇಲೆ ಕರಿಬೇವಿನ ಸೊಪ್ಪು, ಆಮೇಲೆ ಒಂದಿಷ್ಟು ಹಸಿ ಶುಂಠಿ, ಆಮೇಲೆ ಒಂದು 5 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, 1 ಈರುಳ್ಳಿ, 1 ಟಮಟೆ ಹಣ್ಣು, ಇಷ್ಟನ್ನು ತಗೊಂಡಿದ್ದೀನಿ.
ನೋಡ್ಕೊಂಬಿಡ್ರಿ. ಎಷ್ಟು ಚೆನ್ನಾಗಿರುತ್ತೆ ಈ ಚಟ್ನಿ ಅಂತಂದರೆ, ಬರೇ ಚಟ್ನಿ ತಿನ್ನಬೇಕು ಅಂತ ಅನಿಸುತ್ತೆ. ಅನ್ನಕ್ಕೆ, ದೋಸೆಗೆ ಎಲ್ಲದಕ್ಕೂ ಇಡ್ಲಿಗೂ ಚೆನ್ನಾಗಿರುತ್ತೆ. ಇವಾಗ ಒಂದು ಬಾಣಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ರಿ ಇದಕ್ಕೆ. ಎಣ್ಣೆ ಒಂಚೂರು ಬಿಸಿ ಆಗ್ತಿದ್ದಂಗೆ ಏನೇನು ಹಾಕಬೇಕು ಅಂತೇಳಿ ತೋರಿಸ್ತೀನಿ. ಎಲ್ಲದನ್ನು ಜೊತೆಗೆ ಹಾಕಬೇಕು. ಇಲ್ಲಿ ಮೊದಲು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ, ಆಮೇಲೆ ಕಡಲೆಬೇಳೆಯನ್ನು ಹಾಕ್ತೀನಿ, ಆಮೇಲಿಂದ ಹುರ್ಗಡ್ಲೆನೂ ಹಾಕ್ತೀನಿ, ಹಸಿಶುಂಠಿನೂ ಹಾಕ್ತೀನಿ. ಗೊತ್ತಾಯ್ತಾ? ಆಮೇಲೆ ಇದು ಹಾಕಿದ ಮೇಲೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ವಾ, ಈರುಳ್ಳಿನೂ ಇದಕ್ಕೆ ಹಾಕಬೇಕು, ಇದ್ರ ಜೊತೆಗೇ ಹಾಕಬೇಕು. ಗೊತ್ತಾಯ್ತಾ? ಆಮೇಲಿಂದ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿಕಾಯಿ ತಗೊಂಡಿದ್ದೀನಿ. ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ, ಇನ್ನೊಂದೆರಡು ಖಾರದ ಒಣಮೆಣ್ಸಿಕಾಯಿ ಯಾವುದಾದ್ರೂ ನಡೆಯುತ್ತೆ. ಇದನ್ನು ಸಣ್ಣೂರಿಗೆ ಒಂಚೂರು ಜಾಸ್ತಿ ಉರಿ ಇಟ್ಬಿಟ್ಟು ಒಂದು 2 ನಿಮಿಷ ಚೆನ್ನಾಗಿ ಹುರಿಬೇಕು. ಆಯಿತಾ? ಸಣ್ಣೂರಿಗೆ ಒಂಚೂರು ಜಾಸ್ತಿ ಉರಿಟ್ಟು ಹಿಂಗೆ ಚೆನ್ನಾಗಿ ಗೂರಾಡ್ತಾ ಹುರಿಬೇಕು. ಆಮೇಲಿಂದ ಕರ್ಬೇವಿನ ಸೊಪ್ಪು ಹಾಕ್ಬೇಕು ಅದಕ್ಕೇ. ಒಂದೆರಡು ನಿಮಿಷ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ರಿ. ಬೆಳ್ಳುಳ್ಳಿ ಹೆಸಳನ್ನು ಕೂಡ ಹಾಕಿರಿ ಅದಕ್ಕೇ. ಆಮೇಲೆ ಹುಳಿಗೆ ಎಷ್ಟು ಬೇಕಷ್ಟು ಹುಣಸೆಹಣ್ಣು. ಗೊತ್ತಾಯ್ತಾ? ಇದೆಲ್ಲ ಹಾಕಿದ ಮೇಲೆ ಜೀರಿಗೆನೂ ಇದ್ರ ಜೊತೆಗೆ ಹಾಕ್ಬೇಡ್ರಿ. ಜೀರಿಗೆ ಹಾಕಿದ ಮೇಲೆ 1-2 ನಿಮಿಷ ಮತ್ತೆ ಹುರಿರಿ. ಸಣ್ಣವರಿಗೆ ಒಂಚೂರು ಜಾಸ್ತಿ ಉರಿ ಇಟ್ಟೆ ಚೆನ್ನಾಗಿ ಹುರಿರಿ. ಆಯಿತಾ? ಆಮೇಲಿಂದ ಒಂದು ಟೊಮೆಟೊ ಹಣ್ಣು ತೋರಿಸಿದ್ನಲ್ಲ, ಅದನ್ನು ಇದಕ್ಕೆ ಹೆಚ್ಚಿ ಹಾಕ್ತಾಯಿದ್ದೀನಿ. ಟೊಮೆಟೊ ಹಣ್ಣು ಹಾಕಿದ ಮೇಲೆ ಅಷ್ಟೇ 1 ನಿಮಿಷ ಚೆನ್ನಾಗಿ ಹುರಿರಿ. ಗೊತ್ತಾಯ್ತಾ? ಆಮೇಲಿಂದ ಸ್ವಲ್ಪ ಕಾಯಿನ ಹಿಂಗೆ ಎಬ್ಬೆ ಹಾಕಿದ್ದೀನಿ. ಒಂಚೂರು ಕಾಯಿ, ಹಸಿ ಕಾಯಿ, ಅದು ಒಣಕಾಯಿ ಅಲ್ಲ, ಹಸಿ ಕಾಯಿನೇ ಹಿಂಗೊಂಚೂರು ಎಬ್ಬೆ ಹಾಕಿದೆ ಒಂಚೂರು. ಆಮೇಲಿಂದ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪನ್ನು ನೋಡಿ ಹಾಕ್ಯಾಡ್ರಿ. ತೀರಾ ಆಮೇಲೆ ಮಿಕ್ಸಿಗೆ ಹಾಕಿದ್ಮೇಲೆ ಕಡಿಮೆ ಅನಿಸಿದರೆ ಇನ್ನೊಂಚೂರು ಹಾಕ್ಕೋಬಹುದು. ಗೊತ್ತಾಯ್ತಾ? ಆಮೇಲೆ ಜೊತೆಗೇನೆ ಒಂಚೂರು ಅರಿಶಿನ ಪುಡಿನೂ ಹಾಕಬೇಕು. ಗೊತ್ತಾಯ್ತಾ? ಇವಾಗ ಇನ್ನೊಂದು ಚೆನ್ನಾಗಿ ಇನ್ನೊಂದು ನಿಮಿಷ ಹಿಂಗೆ ಅದೇ ಊರಿನಲ್ಲೇ ಚೆನ್ನಾಗಿ ಬೇಯಿಸ್ರಿ ಹಿಂಗೆ. ಆಯಿತಾ? ಬೇಯಿಸಿದಾದ್ಮೇಲೆ ಇದಕ್ಕೆ ಏನು ಮಾಡಬೇಕಪ್ಪ ಅಂತಾರೆ, ಈಗ ಒಂದು ತೊಟ್ಟು ನೀರು ಹಾಕಬೇಕಾಗತ್ತೆ. ಜಾಸ್ತಿ ಬೇಡ, ನಾನು ಇಲ್ಲಿ ಎಷ್ಟು ತೋರಿಸ್ತೀನೋ ಅಷ್ಟು ನೀರು ಹಾಕ್ರಿ. ನೋಡಿರಿ, ಸಣ್ಣ ಅದೇ ಅಳತೆ ಬಟ್ಲಲ್ಲಿ ಒಂದು ಬಟ್ಲು ಹಾಕಿದೆ, ಇನ್ನೊಂದು ಹಾಕಿದೆ. ಅಂದರೆ ಟೀ ಕುಡಿಯೋ ಕಪ್ನ ಒಂದು ಅರ್ಧ ಕಪ್ ನೀರು ಹಾಕಿದ್ದೀನಿ ಅಂತ ಇಟ್ಕೊಳ್ರಿ. ಅಷ್ಟು ಹಾಕಿದ ಮೇಲೆ ಒಂದು 3-4 ನಿಮಿಷ ಇದನ್ನು ಸಣ್ಣೂರಿಗಿನ ಒಂಚೂರು ಜಾಸ್ತಿ ಉರಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸಬೇಕು. ನೀರು ಹಾಕಿದ ಮೇಲೆ. ಗೊತ್ತಾಯ್ತಾ? ಒಂದು ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸಿ ಒಂದು 3-4 ನಿಮಿಷ. 3-4 ನಿಮಿಷ ಅದು ಚೆನ್ನಾಗಿ ಬೆಂದಿದ್ಮೇಲೆ ಟೊಮೆಟೊ ಹಣ್ಣಿನ ಮೇಲಿನ ಸಿಪ್ಪೆ ತನ್ನಚ್ಚಿ ತಾನೇ ಬಿಡುತ್ತೆ ಹಿಂಗೆ. ಗೊತ್ತಾಯ್ತಾ? ಆಮೇಲೆ ಇನ್ನೊಂದು ಚೆನ್ನಾಗಿ ಹಿಂಗೆ ಗೂರಾಡಿಬಿಟ್ಟು ಸ್ಟವ್ ಆಫ್ ಮಾಡಿ ತಣ್ಣಗಾಗಿ ಬಿಡಬೇಕು ಅದನ್ನ. ಆಮೇಲೆ ಇದ್ರ ಜೊತೆಗೆ ಏನು ಹಾಕ್ಬೇಕಪ್ಪ ಅಂದರೆ, ಸ್ಟವ್ ಆಫ್ ಮಾಡಿದ್ಮೇಲೆ ಬೆಲ್ಲ ಸ್ವಲ್ಪ ಹಾಕ್ಲೇಬೇಕು ಇದಕ್ಕೆ. ನಿಮ್ಗೆ ಜಾಸ್ತಿ ಇಷ್ಟ ಆಗಿಲ್ಲ ಅಂದರೆ ಒಂಚೂರು ಕಡಿಮೆ ಹಾಕ್ಯಾಳ್ರಿ ಅಷ್ಟೇ. ಒಂದಿಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡಿದ್ದೀನಿ ಇವಾಗ. ಅದೇ ಬಿಸಿಗೆ ಒಂಚೂರು ಕರಕ್ಕೇನಂತೆ ಅಂತ. ಆಮೇಲೆ ಚೂರು ಕೊತ್ತಂಬರಿ ಸೊಪ್ಪು, ಇಷ್ಟೇ. ಅದು ಹೆಂಗೂ ಬಿಸಿ ಇರುತ್ತಲ್ಲ, ಅದನ್ನ ನಡುತ್ತಕ್ಕೆ ಹಿಂಗೆ ತಳ್ಳಿ ಮ್ಯಾಲಿದ್ದು ಎಳಿತಾ ಇದ್ದೀನಿ. ನೋಡಿರಿ, ಅದೇ ಬಿಸಿಗೆ ಒಂಚೂರು ಹಾಕಿ ಮತ್ತೆ ಅಂತ. ಗೊತ್ತಾಯ್ತಾ? ಆಮೇಲೆ ಇದು ಪೂರ್ತಿ ತಣ್ಣಗಾಗೋ ತನಕ ಆದರೂ ಬಿಡ್ರಿ, ಇಲ್ಲ ಒಂಚೂರು ಉಗುರು ಬೆಚ್ಚಗಾಗೋ ತನಕ ಅದನ್ನು ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಗೊತ್ತಾಯ್ತಾ? ತುಂಬ ಬಿಸಿ ಇರೋದಿತ್ತು ಅಂತಂದರೆ ಏನಾಗುತ್ತಪ್ಪ ಅಂದರೆ, ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕೊಂಡ್ಮೇಲೆ ಇಲ್ಲಿ ಬಿಸಿದು ಹಾಕ್ತಾಯಿದ್ದೀನಿ. ಆದರೂ ಕೂಡ ಒಂದು 10 ನಿಮಿಷ ತಣ್ಣಗಾಗಿ ಬಿಟ್ಟಿರ್ತೀನಿ ನಾನು. ಪೂರ್ತಿ ಬಿಸಿ ಇರೋದು ಹಾಕಿದ್ರಿ ಅಂತಂದರೆ ಮುಚ್ಚಳು ಸಮೇತ ಕಿತ್ಕೊಂಡು ಮ್ಯಾಗ ಬಂದುಬಿಡುತ್ತೆ. ಹಾಗಾಗಿ ಒಂಚೂರು ತಣ್ಣಗಾದ್ಮೇಲೆ, ಇಲ್ಲ ಉಗುರು ಬೆಚ್ಚಗಾದ್ಮೇಲೆ ಮಿಕ್ಸಿನಲ್ಲಿ ಈ ಒಂದು ಹದಕ್ಕೆ 98 ಭಾಗ ನುಣ್ಣಗಾಗಂಗೆ ರುಬ್ಕೊಬನ್ನಿ ಹಿಂಗೆ. ಗೊತ್ತಾಯ್ತಾ? ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಚಟ್ನಿ. ಇದಕ್ಕೇನು ಒಗ್ಗರಣೆ ಹಾಕೋದೇನು ಬೇಡ, ಸಾಕಿಷ್ಟೇ. ಇದಕ್ಕೆ ಇದೇ ಘನವಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಇವಾಗ ದೋಸೆಯನ್ನು ಹಾಕೋಣಂತೆ. ದೋಸೆ ಹಾಕೋದು ನಿಮ್ಗೆ ಗೊತ್ತೇ ಐತೆ. ಒಲೆ ಮೇಲೆ ಹಂಚಿಡ್ರಿ. ಸಣ್ಣೂರಿಗೆ ಒಂಚೂರು ಉರಿ ಜಾಸ್ತಿ ಇಟ್ಬಿಟ್ಟು ಚೆನ್ನಾಗಿ ಕಾಯಿಸಬೇಕು. ಆಮೇಲೆ ಒಂಚೂರು ಎಣ್ಣೆ ಹಾಕಿ ಒಂದು ಈರುಳ್ಳಿ ಸಿಪ್ಪೆ ತೊಗೊಂಡು, ಇಲ್ಲಿ ಈರುಳ್ಳಿ ತೊಗೊಂಡು ಚೆನ್ನಾಗಿ ತಿಕ್ಕಬೇಕು. ನೋಡಿರಿ, ಹಂಚು ಚೆನ್ನಾಗಿ ಕಾದ್ರೆ ಅಷ್ಟೇ ದೋಸೆ ಬರ್ತವೆ ಚೆನ್ನಾಗಿ. ಅಂತಂದರೆ ತುಂಬ ಕೆಂಡ್ದಂಗೆ ಕಾಯಬೇಕು ಅಂತಲ್ಲ, ಒಂದು ಹದಕ್ಕೆ ಚೆನ್ನಾಗಿ ಕಾದಿರಬೇಕದು. ಗೊತ್ತಾಯ್ತಾ? ಅತಿಯಾಗಿ ಕಾದಿದ್ರೂ ಕೂಡ ದೋಸೆನ ತಿರುವಕ್ಕೆ ಬರಲ್ಲ. ಒಂಥರ ಅದು ಚಮಚಿಕೆ ಆಡಿರುತ್ತೆ, ಇಟ್ಟು ಗ್ಯಾಪ್ ಆಗುತ್ತೆ, ಒಂಥರ ಇದಾಗ್ಬಿಡುತ್ತೆ. ನೋಡಿರಿ, ಇಲ್ಲಿ ದೋಸೆ ಮೇಲೆ ಉದುರ್ಸೋಕ್ಕೆ ಅಂತೇಳಿ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ, ಅದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿದ್ದೀನಿ. ಬೇಕು ಅಂತಂದರೆ ಒಂದು ಹಸಿಮೆಣ್ಸಿಕಾಯಿನೂ ಹೆಚ್ಕೋಬೋದು ಅದಕ್ಕೆ. ಆಮೇಲೆ ಹಂಚಿನ ಮೇಲೆ ನೀರು ಹಾಕಲೇಬೇಕು. ಹಿಂಗೆ ನೀರು ಹಾಕಿ ಒಂಚೂರು ತಣ್ಣಗೆ ಮಾಡಬೇಕು, ಯಾಕಂದರೆ ಹಂಚು ಜಾಸ್ತಿ ಕಾದಿರುತ್ತೆ. ಆಯಿತಾ? ನೀರು ಹಾಕಿ ಅದನ್ನ ಒಂಚೂರು ಶಾಂತಗೊಳಿಸಿ ಆಮೇಲೆ ದೋಸೆ ಹಿಟ್ಟನ್ನು ಇದಕ್ಕೆ ಹಾಕಬೇಕು. ಹೆಸರು ಕಾಳಿಂದ ದೋಸೆ ಹಿಟ್ಟನ್ನು ಏನು ಮಾಡಿಟ್ಕೊಂಡಿದ್ದೀವಿ ಹಾಕ್ಬಿಟ್ಟು ಇದನ್ನೇ ಚೆನ್ನಾಗಿ ತಿರುಗಬೇಕು ಹಿಂಗೆ. ಗೊತ್ತಾಯ್ತಾ? ಆಮೇಲೆ ನೋಡಿರಿ, ಈ ದೋಸೆ ಹಿಟ್ಟು ಸ್ವಲ್ಪ ಬುರುಗಿರುತ್ತೆ. ಹಂಗಾಗಿ ಏನಾಗುತ್ತಪ್ಪ ಅಂದರೆ, ಇಲ್ಲಿ ನಾವು ದೋಸೆ ಹಾಕ್ಬೇಕಾದ್ರೆ ಸ್ವಲ್ಪ ದಪ್ಪ ಅಂತ ಅನಿಸುತ್ತೆ. ಬೇಯ್ತಾ ಸ್ವಲ್ಪ ಆ ಬುರುಗೆಲ್ಲ ಕಡಿಮೆ ಆದಂಗೆ ಏನಾಗುತ್ತೆ, ತೆಳ್ಳಗೆ ಆಗುತ್ತೆ ಅದು. ನೀವು 2 ಸೈಡ್ ಬೇಯಿಸಿದ್ರಿ ಅಂತಂದರೆ ಇನ್ನೂ ತೆಳ್ಳಗಾಗಿ ಹೋಗ್ಬಿಡುತ್ತೆ. ಅದು ನಿಮ್ಮ ಇಚ್ಛೆ ಅದು. ಇದು ಗರಿಯಾಗಿ ಬರಬೇಕು ಅನ್ನೋದಾದರೆ ನೀವು ಸಣ್ಣೂರಿಗಿನ ಚೂರು ಜಾಸ್ತಿ ಉರಿ ಇಟ್ಟು ಬೇಯಿಸ್ಬೇಕಾಗುತ್ತೆ. ಜಾಸ್ತಿ ಉರಿ ಇಟ್ಟು ನೀವು ಬೇಯಿಸಿದ್ರಿ ಅಂತಂದರೆ ದೋಸೆ ಮೆತ್ತಗಾಗ್ತವೆ ಮತ್ತು ಗರಿ ಆಗೋದಿಲ್ಲ.
ಆಮೇಲಿಂದ ಗಾಢ ಸೀಯ್ತವೆ. ಗೊತ್ತಾಯ್ತಾ? ಆಮೇಲೆ ಒಂದು ತೊಟ್ಟು ಎಣ್ಣೆನ ಹಿಂಗೆ ಹಾಕ್ರಿ ಎಲ್ಲ ಕಡೆಗೆ. ನೋಡಿ ಒಂಚೂರು ಉರಿ ಜಾಸ್ತಿ ಇಡ್ಬೇಕು ಅಷ್ಟೇನೆ. ಚೂರು ಉರಿ ಜಾಸ್ತಿ ಇಟ್ಟು ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ಆಮೇಲೆ ಈರುಳ್ಳಿನ ಉದುರಿಸ್ರಿ. ಸ್ವಲ್ಪ ಅದೆಲ್ಲ ಮೇಲಿಂದೆಲ್ಲ ಅದು ನೀರಿನಂಶ ಆವಿ ಆದಮೇಲೆ ಈರುಳ್ಳಿನ ಉದುರಿಸ್ಬಿಟ್ಟು ನೋಡಿರಿ ಇದು ಉರಿ ಸಣ್ಣಗೆ ಬೀಳೋದ್ರಿಂದ ಎಲ್ಲ ಕಡೆಗೂ ತಾಕಲ್ಲ ಉರಿ. ಹಂಗಾಗಿ ಏನು ಮಾಡಬೇಕು ಹಂಚಿನ ಕುತ್ತಿಗೆ ಹಿಡ್ದು ಹತ್ತಿತ್ತ ಜರುಗಾಡಿಸ್ಬೇಕು ಹಿಂಗೆ. ಸ ಅದೆಲ್ಲ ಅರ್ಗಿಗೆಲ್ಲ ಉರಿ ಚೆನ್ನಾಗಿ ತಾಕಂಗೆ ಆವಾಗ ಎಲ್ಲ ಕಡೆನೂ ಚೆನ್ನಾಗಿ ಬೇಯುತ್ತೆ. ನಿಮ್ಗೇನಾದರೂ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದಾದರೆ ಹ್ಯಾಂಡ್ಲ್ ಇರ್ತಕ್ಕಂಥ ಹಂಚುಗಳನ್ನ ತಗೊಂಡ್ರೆ ನಿಮಗೆ ಉತ್ತಮ. ಇಲ್ಲ ನಿಮ್ಗೊಂದು ದಪ್ಪನ ಬಟ್ಟೆ ತಗೊಂಡು ಎರ್ಕದಂಚು ಭಾಳ ಕಾದಿರ್ತವೆ. ಹಂಗಾಗಿ ಒಂದು 2, 3 ಪಗೀಲು ಬಟ್ಟೆ ಹಿಡ್ಕೊಂಡು ಅಂಚನ್ನ ಹತ್ತಿತ್ತ ಒಂಚೂರು ಹಿಂಗೆ ಜರುಗಾಡಿಸ್ಕೋಬೇಕು. ಕೆಳಗಡೆ ಉರಿ ಬಗ್ಗೆನೂ ಗಮನ ಇರಲಿ. ನೋಡಿರಿ ಹಿಂಗೆ ತನ್ನಿಚ್ಚಿ ತಾನೇ ಎಂಥ ಚೆನ್ನಾಗಿ ಎದ್ದೇಳ್ತೈತೆ ಅಂತೇಳಿ. ಇನ್ನೇನು 2 ಕಡೆ ಬೇಯಿಸ್ಬೇಕು ಅಂದರೆ ಬೇಯಿಸ್ಕೋಬೋದು. ಇಲ್ಲ ನಿಮ್ಗೆ ಒಂದೇ ಕಡೆ ಸಾಕು ಅಂದ್ರೆ ನಡೆಯುತ್ತೆ. ಕ್ರಿಸ್ಪಿಯಾಗಿ ಬೇಕು ಅಂತಂದರೆ ಹೇಳಿದ್ನಲ್ಲ ಸಣ್ಣ ಉರಿನಲ್ಲೇ ಚೂರು ಉರಿನ ಅಂದರೆ ಮೀಡಿಯಮ್ ಫ್ಲೇಮ್ ಅಂತಿರಲ್ಲ ಅಷ್ಟು ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ನೋಡಿರಿ. ಎಂಥ ಚೆನ್ನಾಗಿ ಬಂತು. ಆಮೇಲೆ ಈರುಳ್ಳಿನ ಹಾಕಲೇಬೇಕಂತ ನೀವು ಕೇಳ್ಬೋದು. ಇದು ಹೆಸರು ಕಾಳಿಂದು ದೋಸೆ ಏನಪ್ಪ ಅಂತಂದರೆ ಸ್ವಲ್ಪ ತಿನ್ಬೇಕಂದ್ರೆ ಸ್ವಲ್ಪ ಮದ ಅಂತ ಅನಿಸುತ್ತೆ ನುಂಗಬೇಕಾದ್ರೆ ಜಗಿಬೇಕಾದ್ರೆ. ಆ ಒಂದು ಇದು ಹೋಗಬೇಕು ಅನ್ನೋದಾದರೆ ಸ್ವಲ್ಪ ಹಸಿ ಈರುಳ್ಳಿನ ಉದುರಿಸೋದ್ರಿಂದ ರುಚಿ ಇನ್ನೂ ಅದ್ಭುತವಾಗಿರುತ್ತೆ. ದೋಸೆಗಳು ಚೆನ್ನಾಗಿರುತ್ತೆ. ತಿನ್ನೋಕ್ಕೂ ಚೆಂದ, ನೋಡೋಕ್ಕೂ ಚೆಂದ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಈರುಳ್ಳಿ ಅಂತೇಳಿ. ನೋಡಿರಿ 2ನೇದು ಹಾಕ್ತಾಯಿದ್ದೀನಿ. ನೋಡಿರಿ ಅಂಚಿಗೆ ಸ್ವಲ್ಪ ಜಾಸ್ತಿ ಕಾದಿರುತ್ತೆ. ಕಾದಿದ್ದು ನೋಡಿ ಸೈಡ್‌ನಲ್ಲಿ ಹೆಂಗೆ ಒಂಥರ ಬುಗು ಬುಗು ಅಂತೈತೆ ಅಂತ ಅಲ್ವಾ? ಹಿಂಗೆ ಜಾಸ್ತಿ ಕಾದಿದ್ದಾಗ ಏನಾಗುತ್ತಪ್ಪ ಅಂದರೆ ದೋಸೆಗಳನ್ನ ಚೆನ್ನಾಗಿ ತಿರುವಕ್ಕೆ ಬರಲ್ಲ. ನೋಡ್ರೀಗ ಹಿಂಗೆ ಅದು ಚಮಚದ ಹಿಂದೆ ಗುಟ್ಟಲ್ಲೇ ಓಡೋಗ್ತಾವವು. ಹಂಗಾಗಿ ಏನು ಮಾಡ್ಬೇಕಪ್ಪ ಅಂದರೆ ಒಂಚೂರು ನೀರು ಚಿಮ್ಸ್ಕೊಂಡು ಪ್ರತಿ ಸರಿ ದೋಸೆ ಹಾಕ್ಬೇಕಾದ್ರೂ ನೀರು ಚಿಮ್ಸ್ಕೊಂಡು ಅದನ್ನ ಶಾಂತಗೊಳಿಸಿ ಹಾಕಬೇಕಾಗತ್ತೆ. ಆಮೇಲಿಂದ ತೀರಾ ಭಾಳ ಕಾದಿತ್ತಪ್ಪ ಅಂತಂದರೆ ಒಂದು 30 ಸೆಕೆಂಡ್ ಆಫ್ ಮಾಡಿರಿ ಸ್ಟವ್‌ನ. ಆಫ್ ಮಾಡಿ ಆಮೇಲೆ ಹಿಟ್ಟಾಕಿ ಆಮೇಲೆ ಹೊಚ್ಚಿರಿ ಏನಾಗಲ್ಲ. ಗೊತ್ತಾಯ್ತಾ? ಮತ್ತಿನ್ನು ಇಷ್ಟೇನಾರು ಹೇಳೋದು ಮರೆತ್ನಾ? ಇನ್ನೊಂದು ಹೇಳೋದು ಮರ್ತೆ. ಏನಪ್ಪ ಅಂತಂದರೆ ಇದನ್ನ ಹಿಟ್ಟನ್ನು ರುಬ್ಬಿದ ಮೇಲೆ ಎಷ್ಟೊತ್ತು ತನಕ ಬಿಡಬೇಕು, ಹುದುಗೋಕೆ ಬಿಡಬೇಕಂತ ನಿಮ್ಗೇನಾದರೂ ಆ ಥರ ಗುಮಾನಿ ಬರ್ಬೋದು. ಇಲ್ಲ, ಇದನ್ನು ನೀವು ಆವಾಗಲೇ ರುಬ್ಬಿ ಆವಾಗಲೇ ಕೂಡ ದೋಸೆ ಒಯ್ಬೋದು. ಏನು ತೊಂದರೆ ಇಲ್ಲ. ಇಲ್ಲ ನೀನು ದೋಸೆ ಹಿಟ್ಟು ರುಬ್ಬಿಟ್ಟು ಚಟ್ನಿ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ದೋಸೆ ಹಾಕ್ತೀನಿ ಅಂದರೂ ನಡೆಯುತ್ತೆ. ಏನು ತೊಂದರೆ ಇಲ್ಲ. ಗೊತ್ತಾಯ್ತಾ? ಇದನ್ನು ಹುದುಗೋಕೆ ಬಿಡಬೇಕು ಅಂತ ಏನಿಲ್ಲ. ಆವಾಗಲೇ ರುಬ್ಬಿ ಆವಾಗಲೇ ದೋಸೆ ಹಾಕಬಹುದು. ಗೊತ್ತಾಯ್ತಾ? ಸರಿ ಆಯಿತು. ನಿಮ್ಗೇನಾದರೂ ಈ ಒಂದು ರೆಸಿಪಿ ಇಷ್ಟ ಆಗಿತ್ತು ಅಂತ ಅಂದರೆ ಅದೇ ಯಾಕಂದ್ರೆ ನಿಮ್ಗೆ ನೋಡೋದ್ರಲ್ಲಿ ಗೊತ್ತಾಗುತ್ತಲ್ವ ಹೆಂಗಿರುತ್ತೆ ರೆಸಿಪಿ ಅಂತೇಳಿ. ಇಷ್ಟ ಆಗಿತ್ತು ಅಂತಂದರೆ ಇದನ್ನು ನೀವು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳ್ರಿ. ಡಯಟ್ ಮಾಡೋರಿಗೂ ಕೂಡ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಜಿಮ್ಮಿಗೆ ಹೋಗೋರಿಗೂ ಕೂಡ ಇದು ತುಂಬ ಅಂದರೆ ತುಂಬ ಒಳ್ಳೆಯದು. ಸ್ವಲ್ಪ ಎಣ್ಣೆ ಕಡಿಮೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ನಡೆಯುತ್ತೆ. ಎಣ್ಣೆ ಹಾಕದೇ ಇದ್ರೂ ಕೂಡ ಈ ದೋಸೆ ಚೆನ್ನಾಗಿ ಎದ್ದೇಳುತ್ತೆ. ಗೊತ್ತಾಯ್ತಾ? ನಮಗೆ ಸ್ವಲ್ಪ ಬಾಯಿಗೆ ರುಚಿಯಾಗಿರಬೇಕು ಅನ್ನೋದಾದರೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗತ್ತೆ. ಇಲ್ಲ ನಾವು ಡಯಟ್ ಮಾಡ್ತಿದ್ದೀವಿ ಅನ್ನೋದಾದರೆ ಎಣ್ಣೆ ಗಿಣ್ಣೆ ಏನು ಹಾಕೊಂಡಂಗೆ ಹಂಗೇನೋ ಒಂಚೂರು ಈರುಳ್ಳಿ ಉದುರಿಸ್ಕೊಂಡು ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಸರಿ ಆಯಿತು. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ. ಬಾಯ್ ಬಾಯ್.